ಚೆನ್ನಾಗೈತೆ ಹೇಳು ವಾಷಿಂಗ್ ಮಿಷಿನ್. ಇನ್ನು ಎಷ್ಟು ಬಟ್ಟೆ ಇದ್ರೂ ನೀನು ಇದಕ್ಕೆ ಹಾಕ್ಬಿಡ್ಬೋದು. ಚೆನ್ನಾಗೈತೆ. ಎಷ್ಟು ಇನ್ನು ಇದು 15 kg. ಜಾಸ್ತಿ ಬಟ್ಟೆನೇ ಹಾಕ್ಬಿಡ್ಬೋದು ಒಂದೇ ಸತಿ. ನೀನು ಒಂದು 4 ಜೊತೆ 5 ಜೊತೆ ಹಾಕ್ತಿದ್ದಂಗೆ ಹಾಕ್ಬಿಡು. ಚೆನ್ನಾಗಿ ಕ್ಲೀನ್ ಆಗ್ತಾವೆಲ್ಲ, ಡ್ರೈ ಆಗಿ ಬರ್ತವೆ. ಒಳ್ಳೆ ಕಾಸ್ಟ್ಲಿಗಲ್ಲ, ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ಕಾಸ್ಟ್ಲಿದೆ ತಗೊಳಮ್ಮ ಸ್ವಲ್ಪ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು. ಕಾಸ್ಟ್ಲಿ ತೊಗೊಂಡ್ರೆ ಸ್ವಲ್ಪ ವಾಸಿ. ಕಾಸ್ಟ್ಲಿ ತೊಗೋಬೇಕು. ನಮ್ಮ ನಾನು ಅದಕ್ಕೆ ಸ್ವಲ್ಪ ಕಾಸ್ಟ್ಲಿದೆ ತಗೊಳ್ಳೋಣ, ಬ್ರ್ಯಾಂಡೆಡ್ಡು ಅಂತ ಹೇಳಿ ಸುಮ್ಮನಿದ್ದು. ಹೆಂಗೋ ಬಿಡು, ನೀನು ಕೊಡಿಸ್ತಲ್ಲ, ನಾವು ಯಾವಾಗಾದರೂ ನಿನಗೆ ದುಡ್ಡು ಕೊಡ್ತೀವಿ. ಯಾವಾಗ ನಾನು ಖುಷಿಗೆ ಹೇಳ್ಬಿಟ್ಟು ದುಡ್ಡು ಇದ್ದಾಗ ಕೊಡ್ತೀನಿ ಬಿಡು. ಯಾರೋ ಹಾಕಿಸ್ಬೇಡ. ನಿಮ್ಮ ಮಾತ್ರ ಗಂಡ ಹೆಂಡ್ತಿ ಹಾಕ. ಕೊಳಾದವೆಲ್ಲ ಹಾಕಿದ್ರೆ ಸುಮ್ಮನೆ ಇದಾಗುತ್ತೆ. ನೀಟಾಗಿ ಯೂಸ್ ಮಾಡ್ಕೊ. ನಿನ್ನ ರೂಮ್ನಾಗ ನಿನ್ನ ರೂಮ್ನಾಗ ಇಕ್ಕೊಂಡು ಅಲ್ಲಿಗೆ ಕಲೆಕ್ಷನ್ ಕೊಡಿಸ್ಕೊ. ಇಲ್ಲಾಂದರೆ ಅಲ್ಲಿ ಇಲ್ಲಾಂದರೆ ಎಲ್ಲಿಡ್ತೀಯ ಇದನ್ನು? ಎಲ್ಲಾದರೂ ಸರಿಯಾದ ಜಾಗಕ್ಕೆ ಇಡಬೇಕು. ನೀನಿಲ್ಲ ಅಂದರೆ ಆಮೇಲೆ ಯಾರಾದರೂ ಹಾಕ್ಬಿಟ್ರೆ ಏನು ಮಾಡ್ತೀಯ ಹೇಳು? ಇದಕ್ಕೆ ಅಯ್ಯೋ ಹಾಕಿದ್ರೆ ಏನಾಗಲ್ಲ ಹೇಳ್ರಿ. ಅಲ್ಲ ಮನೆಯಾಗೆ ಇನ್ನೇನು ಅತ್ತೆ ಮಾವು ಮಾಡಿಕ್ಕಲ್ಲ, ಅಜ್ಜಿ ತಾತಂಗೆ ಮಾಡಿಕ್ಕಲ್ಲ, ಯಾರಿಗೂ ಮಾಡಿಕ್ಕಲ್ಲ ಅಂದಮೇಲೆ ಇದಕ್ಕೆ ಅವರವಾದ್ರೂ ಬಟ್ಟೆ ಹಾಕಿ ತೊಳ್ಕೊಡ್ಲು ಹೇಳು. ಪಾಪ ಅವಳಿಗೆ ಪುಣ್ಯನಿಗೆ ಕೆಲಸನಾದರೂ ಕಡಿಮೆ ಆಗುತ್ತೆ. ಋತು ನನ್ನ ಮಗಳಿಗೆ ಕೆಲಸ ಮಾಡೋಕ್ಕಾಗಲ್ಲ, ನನ್ನ ಮಗಳಿಗೆ ಬಟ್ಟೆ ಒಗೆಯೋಕ್ಕಾಗಲ್ಲ ಅಂತ ಹೇಳಿ ನಾನು ವಾಷಿಂಗ್ ಮಿಷಿನ್ ಕೊಡಿಸಿರೋದು ಅವಳಿಗೆ. ಬಟ್ಟೆ ಒಗೆಯೋಕ್ಕಾಗಲ್ಲ ಅವಳಿಗೆ, ಆ ರೀತಿ ಎಲ್ಲ ಬರಲ್ಲ. ನಾವು ಬಟ್ಟೆ ಒಗೆಯೋದು ಎಲ್ಲ ಅವಳಿಗೆ ಕಲಿಸಿಲ್ಲ, ಅದಕ್ಕೇ ನಾವು ಅವಳಿಗೆ ಕೊಡಿಸಿರೋದು. ಬಟ್ಟೆ ಒಗೆಯೋದೆಲ್ಲ ಕೈಲಾಗಲ್ವಲ್ಲ, ಅದಕ್ಕೆ ಅವಳಿಗಂತ ಹೇಳಿ ನಾವು ವಾಷಿಂಗ್ ಮಿಷಿನ್ ಕೊಡಿಸಿರೋದು. ಬೇರೆ ಬಟ್ಟೆ ಎಲ್ಲ ಹಾಕಿದ್ರೆ ಇದು ತಡೆಯೋದಿಲ್ಲ. ನನ್ನ ಮಗಳಿಗಂತ ನಾನು ಕೊಡಿಸಿರೋದು. ಇವ್ರು ಸ್ವಂತ ತಂದಿರೋದಲ್ಲ, ಅದಕ್ಕೆ ಬೇರೆ ಯಾರು ಹಾಕಂಗಿಲ್ಲ ಋತು. ರೀತಾ ಅತ್ತೆ ಇಲ್ಲಿಗೆ ತಗೊಂಬಂದಿದ್ದಾರೆ, ಈ ಮನೆಯಾಗ ಐತೆ ಅಂದಮೇಲೆ ಇದೆಲ್ಲರಿಗೂ ಸಂಬಂಧಪಟ್ಟಿದ್ದೇನೆ. ಇಲ್ಲ ಇವಳು ಬೇರೆ ಮನೆ ಮಾಡ್ಕೊಂಡು ಬೇರೆ ಮನೆಗೆ ತಂದಿಕ್ಕಂಡ್ರೆ ಅದು ಒಂಥರ ಬಿಡಪ್ಪ, ಬೇರೆ ಮನೆ ಮಾಡ್ಕೊಂಡು ಅವಳ ಮನೆಗೆ ಅವಳು ತಂದಿಕ್ಕೊಂಡವಳೆ ಅವಳು ವಸ್ತುಗಳು ಅಂತ ಹೇಳ್ಬೋದು. ಆದರೆ ಜೊತೆಗಿದ್ದಾಗ ತಂದಿಕ್ಕೊಂಡಿದ್ದಾಳೆ ಅಂದಮೇಲೆ ಅದು ಎಲ್ಲರಿಗೂ ಸೇರಿದ್ದೇನೆ. ಇವಾಗ ಅತ್ತೆ ಮಾವನವಾಗಿರ್ಬೋದು ಎಲ್ಲರೂ ತೊಳಿಬೇಕಾಗುತ್ತೆ. ಇವಳು ಅಪ್ಪ ಅಮ್ಮ ಅಜ್ಜಿ ತಾತ ನಾವೆಲ್ಲರೂ ಇವಳ ಬಟ್ಟೆ ತೊಳಿಬೇಕಾಗುತ್ತೆ. ತೊಳ್ಕೊಡ್ಲಿ ಬಿಡು, ಅವಳೆಲ್ಲ ಅಡುಗೆ ಎಲ್ಲ ಮಾಡಿ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾಳೆ. ಅದರಲ್ಲಿ 1% ಆದರೂ ಮಾಡೋದು ಬೇಡವಾ ಇವಳು? ನೀನು ಹೆಣ್ಮಗಳು ಥರ ಇರು. ಬಂದಿದ್ಯಾ ತಾನೆ, ನಿಂದೇನು ಕೆಲಸ, ನಿಂದೇನಿದೆ ಅದನ್ನು ನೋಡ್ಕೊಂಡು ಹೋಗು, ಸರಿನಾ? ಏನೂ ಹೇಳಕ್ಕೆ ಬರಬೇಡ. ನೀನೇನು ಹೇಳ್ಬೇಡ ಇವ್ರಿಗೆ. ನೀನು ಹೇಳಿದ್ರೆ ಚೆನ್ನಾಗಿರೋದಿಲ್ಲ, ಹಂಗೆಲ್ಲ ಹೇಳ್ಬೇಡ ನೀನು. ಅಲ್ಲ ನೀನು ಹೆಣ್ಮಗಳು ಥರ ಇರ್ಬೇಕು. ನೀನು ಹೇಳ್ಬಾರ್ದು, ಅವಳಿಗೂ ಹೇಳ್ಬಾರ್ದು ಇವಳಿಗೂ ಹೇಳ್ಬಾರ್ದು. ಇಬ್ಬರ ಹತ್ರನೂ ನೀನು ಚೆನ್ನಾಗಿರಬೇಕು, ಸುಮ್ಮನೆ ನೀನು ಕೆಟ್ಟಾಳಾಗಬಾರ್ದು. ಹೆಣ್ಮಗಳು ಥರ ಇರೋದು ಕಲಿ ನೀನು. ಹೆಣ್ಮಕ್ಳು ಅಂತ ಹೇಳಿ ಹಂಗಾದ್ರೆ ಈ ಮನೆಗೇನೋ ನಮಗೆ ಸಂಬಂಧಪಟ್ಟಿಲ್ಲ ಎಲ್ಲನ ಹಿಂಗೆ ಮಾತಾಡೋದಕ್ಕೆ. ಮತ್ತೆ ಅಲ್ಲ ನನಗೂ ಈ ಮನೇಲಿ ಅಧಿಕಾರ ಇದೆ, ಮಾತಾಡೋ ಅಂತ ಅಧಿಕಾರ ಇದೆ. ಮಾತಾಡೋ ಅಂತ ಅಕ್ಕಿದೆ ನನಗೂ. ಮಾತಾಡ್ತೀನಿ. ಅದೇನು ರೀ ಅತ್ತ ಹಂಗೆ ಹೇಳ್ತಾ ಇದ್ದೀರಾ ನೀವು? ಮಾತಾಡಬೇಡ, ನೀನು ಹೆಣ್ಮಗಳು ಥರ ಇರು ಅಂತ ಹೇಳ್ತಾ ಇದೀಯಾ? ನಾನು ಮಾತಾಡೋದೇನೆ, ನನಗೂ ಮಾತಾಡೋ ಅಧಿಕಾರ ಇದೆ. ಹೆಣ್ಮಗಳಾಗಿ ಮಾತಾಡಬಾರ್ದು ಅಂತ ಏನೂ ಇಲ್ಲ. ಅಲ್ಲ ಋತು ಅಕ್ಕ, ನೀವು ಮಾತಾಡಬೇಡ್ರಿ, ಇಬ್ಬರ ಹತ್ರನೂ ಕೆಟ್ಟರಾಗಬೇಡ್ರಿ, ಹೆಣ್ಮಕ್ಳು ಥರ ಇರ್ರಿ ಅಂತ ಹೇಳಿ ನಿಮ್ಮ ಒಳ್ಳೇದು ಕೇಳ್ತಾ ಇರೋದವ್ರು. ಸುಮ್ಮನೆ ನೀವು ಇವ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡ್ರಿ. ನಮ್ಮಮ್ಮನ ಬಗ್ಗೆ ಗೊತ್ತಿಲ್ದಲೇ ಮಾತಾಡ್ತಾ ಇದ್ದೀರಾ. ನಮ್ಮಮ್ಮ ಎಲ್ಲರಿಗೂ ಒಳ್ಳೇದು ಮಾಡುತ್ತೆ. ಎಷ್ಟು ಒಳ್ಳೇದು ಬಯಸುತ್ತೆ ಗೊತ್ತಾ? ನೀವು ಈ ರೀತಿ ಎಲ್ಲ ನಮ್ಮಮ್ಮನ ಹತ್ರ ಮಾತಾಡಬೇಡ್ರಿ. ಮತ್ತು ನಿಮ್ಮಮ್ಮ ಬರಬಾರ್ದು ನಮ್ಮನೆ ವಿಚಾರಕ್ಕೆ. ಇಲ್ಲೆಲ್ಲ ನಮ್ಮ ಹೋಗಿ ತೋರಿಸ್ಕೊಂಡು ಇಲ್ಲಿ ಹೇಳೋಕ್ಕಾಗಲಿ ಅದೆಲ್ಲ ಬರಬಾರ್ದು. ನನಗೆ ಹೇಳೋ ಅಧಿಕಾರ ಐತೆ, ನಾನು ಹೆಣ್ಮಗಳು, ನಾನು ಮಾತಾಡ್ತೀನಿ. ಹೆಣ್ಮಕ್ಳು ಅಂತ ಹೇಳಿ ಅಧಿಕಾರ ಇಲ್ಲ ಅಂತ ನೀನು ಹೇಳ್ಬೋದು, ನಾನು ಮಾತಾಡೋ ಅಧಿಕಾರ ಐತೆ. ಇವತ್ತು ತಗೊಂಬಂದಿದ್ಯಾ ಅಂತಂದಮೇಲೆ ಈ ಮನೇಲಿ ಎಲ್ಲ ವಸ್ತುಗಳು ಇಟ್ಟಿದ್ಯಾ ಅಂದಮೇಲೆ ಅದೆಲ್ಲರಿಗೂ ಸಂಬಂಧಪಟ್ಟಿರೋ ಅಂಥ ವಸ್ತುಗಳೇ. ಇವತ್ತು ನೀನು ವಾಷಿಂಗ್ ಮಿಷಿನ್ ತಂದಿದ್ಯಾ ಅಂತ ಹೇಳಿ ಇವಾಗ ನೀನು ಇಲ್ಲದ್ದೆಲ್ಲನ ಮಾತಾಡಿದ್ರೆ ಯಾರು ಕೇಳಲ್ಲ. ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಪಾಪ ಅವಳೊಬ್ಬಳೇ ಎಲ್ಲ ಕೆಲಸ ಮಾಡಬೇಕು. ಪುಣ್ಯ ನೀನು ಏನು ಮಾಡೋದಿಲ್ಲ, ಏನಿಲ್ಲ, ಮನೆಯಾಗೆಲ್ಲನ ಸುಮ್ಮನೆ ಎಲ್ಲ ಹಂಗೆ ಬಿಟ್ಕೊಂಡೆಲ್ಲ ಇದು ಮಾಡ್ತೀಯ. ಹಿಂಗಿದ್ರೆ ಹೆಂಗಾಗುತ್ತೆ? ಸ್ವಲ್ಪ ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಮಾತಾಡ್ಬೇಕು ಏನೇ ಆಗಲಿ. ಅಲ್ಲ ನನ್ನ ಮಗಳಿಗೆ ಕೊಡ್ಸಿರೋದಕ್ಕೆ ನಿನ್ಗೆ ಯಾಕೆ ಅಷ್ಟೊಂದು ಹೊಟ್ಟೆ ಉರಿ ಇರುತ್ತೋ? ನನ್ನ ಮಗಳಿಗೆ ಈಗ ನಮಗೇನು ವಾಷಿಂಗ್ ಮಿಷಿನ್ ತರೋದೇನು ದೊಡ್ಡದಲ್ಲ. 24 hours ನಾನು ದುಡ್ಡು ನೋಡ್ತೀನಿ. ಅಷ್ಟೊಂದು ದೊಡ್ಡ ಹೋಟೆಲ್ ಮಾಡಿದ್ದೀನಿ. ಹೋಟೆಲಲ್ಲಿ 24 hours. ನಾನು ಇಲ್ಲೋಡು, ದಿನದ 24 ಗಂಟೆನೂ ನನ್ನ ಕೈಯಲ್ಲಿ ದುಡ್ಡು ಇರುತ್ತೆ. ದಿನದ 24 ಗಂಟೆನೂ ನನ್ನ ಹತ್ರ ದುಡ್ಡು ಬರ್ತಾ ಇರುತ್ತೆ. ಅಂಥ ದೊಡ್ಡ ಶ್ರೀಮಂತಳು ನಾನು. ನನಗೇನು ವಾಷಿಂಗ್ ಮಿಷಿನ್ ತರೋದು ಅಷ್ಟೊಂದು ದೊಡ್ಡ ವಿಷಯ ಅಂತ ತಿಳ್ಕೊಬಿಟ್ಟಿದ್ಯಾ? ನಾನು ತಗೊಂಬಂದಿದ್ದೀನಿ, ನನ್ನ ಮಗಳಿಗೂ ಕೊಡಿಸ್ತೀನಿ. ನನ್ನ ಮಗಳೂ ಚೆನ್ನಾಗಿರಬೇಕು, ನಾನು ಚೆನ್ನಾಗಿರಬೇಕು. ನಮ್ಗೆ ಹೆಂಗಿರಬೇಕು, ಹೆಂಗೆ ಜೀವನ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ಹೇಳ್ಬೇಡ, ಸರಿನಾ? ಯಾರೇ ಆಗಲಿ ಈ ಮನೆಯಾಗೆ ನನ್ನ ಮಗಳನ್ನ ಬೈಯೋದಾಗಲಿ, ನನ್ನ ಮಗಳ ಬಗ್ಗೆ ಕೆಟ್ಟ ಮಾತಾಡೋದಾಗಲಿ ಇದನ್ನೆಲ್ಲ ಮಾಡಿದ್ದಾರೆ ಅಂತಂದರೆ ಸರಿಯಾಗೋದಿಲ್ಲ. ನನಗೆ ಯಾರು ಮಾತಾಡಿದ್ರು ನನ್ನ ಮಗಳ ಬಗ್ಗೆ ನನಗಿಷ್ಟ ಆಗಲ್ಲ. ಅಲ್ಲ ಕಣೆ, ತಗೊಂಬಂದಿರೋಳು ಸುಮ್ಮನೆ ನಿಕ್ಕಬೇಕು. ಯಾಕಿಲ್ಲಿ ದೊಡ್ಡದಾಗೆ ಹೇಳ್ಬೇಕು, ದೊಡ್ಡದಾಗೆ ಯಾಕೆ ತೋರಿಸ್ಕೋಬೇಕಿಲ್ಲಿ? ಏನೈತೆ ಅದನ್ನು ನಿಮ್ಮ ಪಾಡಿಗೆ ನೀವು ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಸುಮ್ಮನೆ ಮಾತಾಡೋದು ಅದೆಲ್ಲ ಮಾಡಿದ್ರೆ ಸರಿಯಾಗಲ್ಲ. ಅದು ಯಾಕೆ ನೀನು ಹಿಂಗೆ ಮಾತಾಡೋದು? ಅಲ್ಲ ನೀನು ತಂದಿರೋಳು ಸುಮ್ಮನೆ ನಿಕ್ಕಬೇಕು. ನಿನಗೆ ಏನೋ ಗ್ರಾಚಾರ ಕಣೆ, ಅದಕ್ಕೆ ಹಿಂಗೆ ಆಡ್ತೀಯ.
ಅದೇ ಮತ್ತೆ ಹಿಂಗೆ ಆಡೋರ್ನ ಯಾರನ್ನೂ ನೋಡಲಿಲ್ಲ. ಏನಂತ ಆ ಹುಡುಗಿ ಮೇಲೆ ಪಾಪ ಎಷ್ಟೋ ಮೆತ್ತ ಅಂದಂತ ಹೇಳಿ ಆ ಹುಡುಗಿ ಏನೋ ನಿಧಾನಸ್ತಿ ಆಗಕ್ಕೆ ಅವರಪ್ಪ ಅವರಮ್ಮ ಮಾತು ಕೇಳ್ಕೊಂಡು ಗೌರವಾಗಿರೋದಕ್ಕೆ ಇವತ್ತೆಲ್ಲರಿಗೂ ಮಾಡಿಕೊಂಡೈತಿ. ನಾನು ಯಾಕೆ ಮಾಡೋಣ ಅವಳು ಮಾಡಲ್ಲ ಅಂತ ಹೇಳಿ ಅವಳು ಏನಾದರೂ ನಿನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರೆ ಇವತ್ತು ಹೆಂಗಿರೋದು ಗೊತ್ತೇ ನಿನಗೆ. ಅವಳು ಎಷ್ಟೋ ಪ್ರೀತಿಯಿಂದನ ಬಿಡು ನಮ್ಮವರು ತಮ್ಮವರು ಅಂತ ಭಾವಿಸ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹೋಗ್ತಾಳೆ. ಆದರೆ ನೀನು ಇಂಥದ್ದು ಮಾಡ್ತಾ ಇದೆಯಲ್ಲ ಈ ಮನೆಯಾಗ ನಿನ್ನಿಂದಾನೇ ಕಣೆ ನೆಮ್ಮದಿ ಹಾಳಾಗಿರೋದಂದ್ರೆ. ಹಂಗೆಲ್ಲ ಹೇಳ್ಬೇಡ ಋತು. ನೋಡಿ ನನ್ನ ಮಗಳ ಬಗ್ಗೆ ವಾಷಿಂಗ್ ಮಿಷಿನ್ ತಂದಿರೋದಕ್ಕೆ ಹೊಟ್ಟೆ ಊರಿಗೆ ಮಾತಾಡ್ತಾ ಇದ್ದೀರಾ. ನನ್ನ ಮಗಳಿಗೆ ಕೊಡಿಸಿದ್ನಲ್ಲ ವಾಷಿಂಗ್ ಮಿಷಿನ್, ಯಾಕಂದ್ರೆ ಅವಳು ತಗೊಳಕ್ಕಾಗಲಿಲ್ವಲ್ಲ ವಾಷಿಂಗ್ ಮಿಷಿನು, ಅದಕ್ಕೇನೆ ನನ್ನ ಮಗಳಿಗೆ ಕೊಡಿಸಿರೋದಕ್ಕೆ ನೋಡಪ್ಪ ಇವಳು ಮಗಳು ಇವ್ರು ತಗೊಂಬಂದ್ರು ಅಂತ ಹೇಳಿ ಅವಳು ಇಲ್ಲಿ ನಿನಗೆ ಇಲ್ಲದೆಲ್ಲ ಹೇಳ್ಕೊಟ್ಟವಳೆ. ಅವಳು ಮಾತು ಕಟ್ಕೊಂಡು ನೀನು ಮಾತಾಡಬೇಡ ಸರಿನಾ. ಅಯ್ಯೋ ತಗ ನೀವು ಯಾರ್ದನ ಮನೆ ಹಾಳು ಮಾಡ್ತಿರ್ ಕಣಿರೀತ. ನೀವು ಒಳ್ಳೆಯರಲ್ಲ ಅಲ್ಲ. ಆ ಹುಡುಗಿಗೆ ಹಂಗೆ ಹೇಳ್ಕೊಡೋದು ನೀವು ವೈಷ್ಣುಗೆ ಎಲ್ಲ ಕುರಿಯಲ್ಲನ ಓದ್ಕೊಂಬರ್ರಿ ಎಲ್ಲ ತಗೊಂಡೋಗ್ರಿ ಕುರಿಯಲ್ಲನ ಕುರಿಯಿಂದಲೇ ಅವ್ರು ಹಿಂಗೆ ಯಾರ ಮಗಳನ್ನ ಡಾಕ್ಟ್ರ್ ಓದಿಸ್ತಾ ಇರೋದು, ಡಾಕ್ಟರ್ ಆಗ್ತಾಳೆ ಮಗಳು ಅಂತ ಹೇಳಿ ಇಲ್ಲದೆಲ್ಲ ಹೇಳ್ಕೊಟ್ಟಿದ್ದು ಮಾಡಿದ್ರಲ್ಲ. ತಡಿ ಪೊಲೀಸ್ನವ್ರ ಮುಂದೆ ಅವರು ನಿನ್ನ ಹೆಸರು ಹೇಳ್ತಾಳೆ. ಓ ಇವತ್ತಿ ನೋಡಿ ಹೆಂಗೆ ಮಾತಾಡುತ್ತೆ ಅಲ್ಲೋಡು, ಹೆಂಗೆ ಮಾತಾಡ್ತಾ ಇದೆ ದೊಡ್ಡಮ್ಮ. ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ವಾಷಿಂಗ್ ಮಿಷಿನ್ ತಗೊಂಬಂದಿರೋದಕ್ಕೆ ನಿಮ್ಗೆ ಎಲ್ರಿಗೂ ಹೊಟ್ಟೆ ಉರಿಯಲ್ಲ, ಅದಕ್ಕೆ ಹೆಂಗೆ ಮಾತಾಡ್ತೀರಾ? ಯಾರು ಹೇಳ್ಕೊಟ್ಟವ್ರೆ ಏನು ಎತ್ತ ಎಲ್ಲ ಗೊತ್ತಾಗುತ್ತೆ ತಡಿ. ಇವಾಗ ಏನಿಲ್ಲ ನಿಮ್ಮ ಅತ್ತೆ ನಿಮ್ಮ ಮಾಮ ಗೊತ್ತಾಗ್ಬಿಟ್ರೆ ಈ ವಿಷಯ ಏನಿಲ್ಲ. ನಾವು ಬಿಡು ಹೇಳ್ಬಾರ್ದು ಅಂತ ಸುಮ್ಮನೆ ಇದ್ದೀವಿ. ನೀನು ಏನೋ ಇದಕ್ಕಾಗಿ ನಿಮ್ಮ ಕೇಳಿಗೆ ಆಡ್ತಾ ಇದೆಯಾ ಆಡು. ನಾವು ಎಷ್ಟು ಹೇಳ್ತೀವಿ ಒಳ್ಳೆ ಮಾತನಾಗೆ ಮಾತಾಡಬೇಡ ಕಣಮ್ಮ, ಮಾತಾಡಬೇಡ ಒಬ್ರಿಗೆ ಯಾಕೆ ಇದು ಮಾಡ್ತೀಯಾ ಅಂತ. ಅವಳೇನೇನು ಬೇರೆಲೇನೆ ನಿಮ್ಮ ದೊಡ್ಡಮ್ಮನಿಗೆ ಕೆಟ್ಟದ್ದು ಬಯಸ್ತಾ ಇದೆಯಲ್ಲ ನೀನು. ಅಲ್ಲ ರೀತಾ ನಿಮ್ಮ ಅಕ್ಕನಿಗೆ ನೀನು ಈ ರೀತಿ ಮಾಡ್ತಾ ಇದೆಯಲ್ಲ, ನೀನು ಬೇರೆಯವ್ರಿಗೆ ಯಾವ ರೀತಿ ಮಾಡಬೇಡ. ಅಲ್ಲ ಸ್ವಂತ ಅಕ್ಕ ಅವಳು ಚೆನ್ನಾಗಿರ್ತಾಳೆ ನನಗಿನ್ನ ಮೇಲ್ಗೆ ಹೋಗ್ಬಿಡ್ತಾಳೆ ಅಂತೇಳಿ ನಿಮ್ಮ ಅಕ್ಕನೇ ನೀನು ಕಾಲು ಎಳಿಯಕ್ಕೆ ನೋಡ್ತಾ ಇದೆಯಲ್ಲ, ನಿನಗೇನು ಅನ್ಸಲ್ವಿ? ಅಲ್ಲ ಈ ಅಜ್ಜಿ ನೋಡಿ ಹೆಂಗೆ ಮಾತಾಡ್ತೈತೆ. ನಾವೇನು ಹೇಳ್ಕೊಟ್ಟಿಲ್ಲಪ್ಪ, ನಾವ್ಯಾಕೆ ಹೇಳ್ಕೊಡೋಣ? ನಾವು ಯಾನು ಹೇಳ್ಕೊಡಲ್ಲ. ನಾವಿನ್ನೂ ಹಂಗೆ ಮಾಡಬೇಡ ಕಣಮ್ಮ, ಯಾಕೆ ಹಂಗೆ ಮಾಡ್ತೀಯಾ, ಯಾಕೆ ಹಿಂಗೆ ಮಾಡಿದೆ ಅಂತ ಅಂದಿದ್ದೀವಿ. ನಾವೇನು ಮಾತಾಡೋಕ್ಕೆ ಹೋಗಿಲ್ಲ. ಬರಲೇ ಅದು ಯಾರು ಬರ್ತಾರೆ ಬರಲಿ ನೋಡೋಣ. ಇಲ್ಲಿ ನೋಡು, ನಾವೇನೇನು ಯಾರಿಗೇನು ಹೆದರ್ಕೊಳ್ಳಲ್ಲ, ನಾವೇನೇನು ಯಾರಿಗೇನು ಮೋಸ ಮಾಡಿಲ್ಲ. ನಾವ್ಯಾಕೆ ಹೇಳ್ಕೊಡೋಣ? ನಾವು ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ. ನಾವ್ಯಾಕೆ ಹೇಳ್ಕೊಡೋಣ? ನಮ್ಮ ಮಗಳು ಯಾಕೆ ಹೆಸರು ಹೇಳ್ತಾಳೆ ಅವಳು? ನಾವು ಹೇಳ್ಕೊಟ್ಟಿಲ್ಲ ಬಿಡು. ಅವಳು ಹೇಳ್ತಿದ್ಲು. ಇವಾಗ ಹೇಳ್ತಾಳೆ ಪೊಲೀಸ್ನವ್ರು ಬಂದವ್ರೆ ಇವಾಗ ನಿಮ್ಮ ಹೆಸ್ರೆ ಹೇಳೋದು. ನಿಮ್ಮ ಹೆಸ್ರೆ ಹೇಳೋದು ನಿಮ್ಗೇನಾನ ಆಚಾರ ಇರಬೇಕು. ಆಲೆ ಏಳೆವಳೋ ಏನೋ ಹೇಳಿರ್ಬೇಕು. ಆಲೇನೆ ಶಿವ ನೀನು ರೀತಾನೆ ಹೇಳ್ಕೊಟ್ಟಿರೋದು ಅಂತ ಏಳೆವಳೇನ. ನನ್ನ ಹೆಸ್ರೇನ ಹೇಳ್ಬಿಟ್ರೆ ಅಷ್ಟೇ ಅವಳಿಗೆ. ನನ್ನ ಹೆಸ್ರು ಯಾಕೆ ಹೇಳ್ತಾಳೆ? ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲಪ್ಪ, ನನಗೂ ಅದಕ್ಕೂ ಏನಿದಿಲ್ಲ. ನನ್ನೇನು ಕೇಳಂಗಿಲ್ಲ. ನಡಿಯಮ್ಮ ಹೋಗೋಣ, ನಮ್ಮ ಅಂತಕ್ಕೆ ಹೋಗೋಣ ನಡಿಯಮ್ಮ. ಇನ್ನು ವಾಷಿಂಗ್ ಮಿಷಿನ್ ತೆಗ್ದಿಕ್ಬಿಟ್ಟು ಆಮೇಲೆ ಹಾಕ್ಯಂತೀನಿ ನಡಿ, ನಮ್ಮ ಅಂತಕ್ಕೆ ಹೋಗೋಣ ನಡಿ. ಅದೇ ಮತ್ತೆ ನಮ್ಮ ಹೆಸ್ರು ಯಾಕೆ ಹೇಳ್ತಾಳೆ ಅವಳು? ನಾವು ಹೇಳ್ಕೊಡ್ತೀವಿ, ನಾವು 1000 ಹೇಳ್ತೀವಿ, ಅವಳು ಕೇಳೋಳೆ ಅಂತವಳು. ಹೇಳೋರಿನ್ 1000 ಜನ ಇರ್ತಾರೆ, ಕೆಡ್ಸೋರೇನು 1000 ಜನ ಇರ್ತಾರೆ, ಆದರೆ ಕೇಳೋಳು ಅವಳೆಂತವಳು. ಅವಳಿಗೆ ಬುದ್ಧಿ ಬೇಡವಾ? ಇವಾಗ ವಾಷಿಂಗ್ ಮಿಷಿನ್ ತಗೊಂಬಂದಿರೋದಕ್ಕೆ ನನ್ನ ಸಮಕ್ಕೆ ಯಾರೂ ಇಲ್ಲ ಅಮ್ಮಂಗೆ ಆಡ್ತಾ ಇದ್ದಾಳೆ. ಅವ್ರಮ್ಮ ಎಲ್ಲ ಕೊಡ್ಸವಳೆ, ಎಲ್ಲರಿಗೂ ಮೋಸ ಮಾಡಿ ದುಡ್ಡು ಕುಡ್ಕೊಂಡವಳೆ ಅವ್ರಮ್ಮಯ್ಯ. ಅದನ್ನು ಇಲ್ಲಿ ತೋರಿಸ್ಕೊಂಡು ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಅದಕ್ಕೆ ನಾನು ಸರಿಯಾಗಿ ಬೈದೆ. ನೀನು ಏನು ಕೆಲಸ ಮಾಡಲ್ಲ ಏನಿಲ್ಲ, ಮನೆಯಾಗ ಐತೆ ಅಂದಮೇಲೆ ಎಲ್ಲರಿಗೂ ಸೇರಿದ್ದೆ, ಎಲ್ಲರೂ ಹಾಕಿ ನಿಂಗೆ ಹೇಳ್ತೀನಿ ಇದ್ರಾಗ ಹಾಕು ಅಂತೇಳಿ. ಇಲ್ಲ ಅಂತಂದ್ರೆ ನೀನು ಒಂದು ತಗೊಂಬ ಅಂತೀನಿ. ಗೊತ್ತಾಗುತ್ತೆ ಭಾರಿ ದೌಲತ್ತು ಇವಳಿಗೆ. ಇವಳಿಗೆ ತಡೆ. ಇವಾಗ ಅವಳೇನಾದರೂ ಹೇಳಿದ್ರೆ ಇವಾಗ ಇವಳಿಗೂ ತಿರಿಕೆ, ಮತ್ತು ನಮ್ಮ ಅಪ್ಪ ನಮ್ಮ ಅಮ್ಮಗೆ ಅವಾಗ ಸರಿಯಾಗಿ ಬೈತಾರೆ. ನಾವು ಅವ್ರಿಗೇನು ಹೇಳಿಲ್ಲ, ಬಿಡು ಹೋಗ್ಲಿ ಅಂತ. ನಮ್ಮಪ್ಪ ನಮ್ಮಮ್ಮಗೆ ವಿಷಯ ಗೊತ್ತಾದರೆ ಅಷ್ಟೇ. ನೋಡ್ತಾ ಇರಿ, ನಿನ್ನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.